ಎಚ್.ಡಿ. ಕೋಟೆ ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿ ನಡೆದ ರಾಬರಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಬರಿಗೆ ಬಂದಿದ್ದು 2 ಕಾರಲ್ಲ, ಬರೋಬ್ಬರಿ 3 ಕಾರು ಎಂದು ಪೊಲೀಸರು ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ. ರೆಡ್ ಸ್ವಿಫ್ಟ್ ಕಾರು, ಗ್ರೇ ಕಲರ್ ಇನೋವಾ ಕಾರು, ಸಿಲ್ವರ್ ಕಲರ್ ಇನೋವಾ ಕಾರಿನಿಂದ 3 ಕಡೆಯಿಂದ ಬಂದ 6 ಮಂದಿ ಆಗಂತಕರು ಕೇರಳ ಮೂಲದ ಉದ್ಯಮಿ ಸುಫಿ ಕಾರು ಅಡ್ಡಗೆಟ್ಟಿದ್ದಾರೆ. ಉದ್ಯಮಿ ಕಾರು ಯಾವ ಕಡೆಯೂ ತಪ್ಪಿಸಿಕೊಂಡು ಹೋಗಬಾರದೆಂದು 3 ದಿಕ್ಕುಗಳಿಂದಲೂ ಬಂದು ಉದ್ಯಮಿ ಕಾರು ಲಾಕ್ ಮಾಡಿದ್ದಾರೆ. ಬಳಿಕ ಇಬ್ಬರು ಆಗಂತಕರು ಉದ್ಯಮಿ ಹಾಗೂ ಕಾರಿನ ಡ್ರೈವರ್ ಕಣ್ಣಿಗೆ ಸ್ಪ್ರೇ ಮಾಡಿದ್ದಾರೆ. ನಂತರ ತಾವು ತಂದಿದ್ದ ಮಾರಕಾಸ್ತ್ರಗಳಿಂದ ಉದ್ಯಮಿ ಕೈಕಾಲು ಮೈಗೆ ಹೊಡೆದಿದ್ದಾರೆ. ಬಳಿಕ ಇಬ್ಬರನ್ನು ಕಾರಿಂದ ಎಳೆದು ಬಿಸಾಕಿ 1.5 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗಿರೋದಾಗಿ ಉದ್ಯಮಿ ಸುಫಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಕೇರಳ ಮೂಲದ ಉದ್ಯಮಿ ಸುಫಿ ಚಾಕ್ಲೇಟ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡುತ್ತಿದ್ದು, ಎಚ್.ಡಿ. ಕೋಟೆ ಸೇರಿದಂತೆ ಮೈಸೂರು ಭಾಗದಲ್ಲಿ ಅಡಿಕೆ ತೋಟಗಳನ್ನು ಗುತ್ತಿಗೆ ಪಡೆದು ನಿರ್ವಹಣೆ ಮಾಡುತ್ತಿದ್ದ ಎನ್ನಲಾಗಿದೆ. ಇನ್ನು ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ.